ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೀರಿ, ಅಲ್ಲಿ ವಿಜ್ಞಾನ ರಿಲೇಟೆಡ್ ಏನಾಗ್ತವಪ್ಪ ಅಂದ್ರೆ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರೆ ಹೈಲೈಟ್ ಆಗ್ತಿರ್ತವ. ಹಾಗಾದ್ರೆ ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಏನಿದೆಪ್ಪ ಅಂದ್ರೆ ಜೀವಕೋಶದ ಶಕ್ತಿ ಗ್ರಹ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಎ ಮೈಟೋಕಾಂಡ್ರಿಯಾ, ನೆಕ್ಸ್ಟ್ ಲೈಸೋಸೋಮ್, ರೈಬೋಸೋಮ್ ಮತ್ತು ಗಾಲ್ಗಿ ಸಂಕೀರ್ಣ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಜೀವಕೋಶದ ಶಕ್ತಿ ಗ್ರಹ ಯಾವುದು ಅಂತ ಕ್ವಶನ್ಸ್ ಕಾದಾಗ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಯಾವ್ದಪ್ಪ ಅಂದ್ರ ಮೈಟೋಕಾಂಡ್ರಿಯಾ ಅಂತ. ಇದೇ ಪ್ರಶ್ನೆಯನ್ನ ಸರ್ ಜೀವಕೋಶದ ಅತ್ಯಂತ ಒಳಭಾಗ ಯಾವುದು ಅಂತ ಪ್ರಶ್ನೆ ಕೇಳಿನಪ್ಪ ಅಂದ್ರ ನ್ಯೂಕ್ಲಿಯಸ್ ಅಂತೇಳಿ ನೀವು ಆನ್ಸರ್ನ ಹಾಕ್ಬೇಕಾಗ್ತದ. ಜೀವಕೋಶದ ಅತ್ಯಂತ ಒಳಭಾಗ ಬೇರೆ, ಆ ಜೀವಕೋಶದ ಒಳಭಾಗದಲ್ಲಿರುವಂತ ಶಕ್ತಿ ಗ್ರಹ ಯಾವ್ದಪ್ಪ ಅಂದ್ರೆ ಮೈಟೋಕಾಂಡ್ರಿಯಾ. ಇನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಚೀಲಗಳಂತೇಳಿ ಇದು ಸುಸೈಡ್ ಬ್ಯಾಗ್ಸ್ ಅಂತೇಳಿ ಯಾವ್ದನ್ನ ಕರಿತಾರಪ್ಪ ಅಂದ್ರೆ ಲೈಸೋಸೋಮ್ ಅಂತ ಕರೀತಾರೆ. ಇನ್ನು ಪ್ರೋಟೀನ್ ಕಾರ್ಖಾನೆಗಳಂತೇಳಿ ಯಾವ್ದನ್ನ ಕರಿತಾರಂತ ಪ್ರಶ್ನೆ ಏನಪ್ಪ ಅಂದ್ರ ಇಲ್ಲಿ ರೈಬೋಸೋಮ್ ಅಂತೇಳಿ ಹಾಕ್ರಿ. ಈ ತರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ, ಅದಕ್ಕೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಆನ್ಸರ್ನ ಹೇಳ್ಕೊತ ಹೋಗ್ತಿರ್ತಾನೆ. ಇವೆಲ್ಲ ಶಾರ್ಟ್ಸ್ ರೀಲ್ಸ್ ಆಗಿರ್ತಿರ್ತಾವ. ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಮಾಡಿದ್ದೀನಪ್ಪ ಅಂದ್ರ ಈ ಲೈವ್ ಕ್ಲಾಸಸ್ ನಲ್ಲಿ ಹೇಳಿರ್ತಿರ್ತಾನೆ, ನಮ್ಮ ಪೇಜಸ್ಗಳಲ್ಲಿ ಕೂಡ ಹೇಳಿರ್ತಿರ್ತಾನೆ. ಅಲ್ಲಿ ನೋಡ್ಕೊಡ್ರಿ, ಎಜುಕೇಶನ್ ಪೇಜಸ್ನ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು ರೀ.